ಹಾಯ್ ಸ್ನೇಹಿತರೆ, ಇದು ನನ್ನ ಬುಧವಾರದ ಮುಂಜಾನೆ. ಸೊ ಇವತ್ತು ನಾನು ಬೇಗನೆ ಎದ್ಬಿಟ್ಟು ರಂಗೋಲಿನ ಹಾಕೋತಾ ಇದ್ದೀನಿ. ನನಗೆ ಚುಕ್ಕಿಯನ್ನು ಇಟ್ಬಿಟ್ಟು ಹಾಕೋ ರಂಗೋಲಿಗಿಂತ ಈ ರೀತಿ ಗೆರೆಗಳನ್ನು ಬೆಳೆಸಿ ಹಾಕುವಂತಹ ರಂಗೋಲಿ ಅಂದರೆ ತುಂಬಾ ಇಷ್ಟ ಆಗುತ್ತೆ. ಸೊ ಹಾಗೆ ನಾನು ಮನೆಯನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಹಾಗೆ ಕಿಚನನ್ನು ಕೂಡ ನಾನು ಕ್ಲೀನನ್ನು ಮಾಡಿಕೊಂಡೆ. ಇವಾಗ ನಾನು ಪೂಜೆಯನ್ನು ಸಹ ಸ್ಟಾರ್ಟ್ ಮಾಡಿದ್ದೀನಿ. ಬೆಳಿಗ್ಗೆ ಬೇಗ ಎದ್ದು ಮೊದಲು ಪೂಜೆಯನ್ನು ಮುಗಿಸ್ಕೊಂಡ್ರೆ ಆಮೇಲೆ ಉಳಿದಿರೋಂಥ ಕೆಲಸಗಳನ್ನು ನಾವು ಮಾಡ್ಕೊಬೋದು. ಹಾಗಾಗಿ ನಾನು ಈಗ ಪೂಜೆಯನ್ನು ಮುಗಿಸ್ಕೊಂಡು ಬೆಳಗಿನ ತಿಂಡಿಗೆ ನಾನು ರೆಡಿಯನ್ನು ಮಾಡ್ಕೊತಾ ಇದ್ದೀನಿ. ಯಾಕಂದರೆ ನನಗೆ ಸಂಜೆ ಅಥವಾ ಮಧ್ಯಾಹ್ನ ಎಲ್ಲ ಪೂಜೆಯನ್ನು ಮಾಡ್ತಾರೆ, ಬಟ್ ನನಗೆ ಅದು ರೂಢಿ ಇಲ್ಲ ಮೊದಲಿಂದನೂ. ಸೊ ನಾನು ಯಾವಾಗಲೂ ಬೆಳಗ್ಗೆಯೇ ಫಸ್ಟು ಪೂಜೆಯನ್ನು ಮುಗಿಸ್ಕೊಂಡು ಆಮೇಲೆ ಉಳಿದಿರೋಂಥ ಏನೇ ಕೆಲಸಗಳಿದ್ರು ನಾನು ಮಾಡ್ಕೊತೀನಿ. ಇವತ್ತು ನಾನು ನನ್ನ ಹಸ್ಬೆಂಡ್ಗೆ ಅಫ್ಘಾನಿ ಎಗ್ ಟೋಸ್ಟನ್ನು ಮಾಡಿಕೊಡ್ತಾ ಇದ್ದೀನಿ. ಹಾಗೆ ನನಗೆ ನಾರ್ಮಲ್ ಆಗಿರುವಂಥ ಒಂದು ಎಗ್ ಟೋಸ್ಟನ್ನು ಮಾಡಿಕೊಂಡೆ. ಹಾಗೆ ಅದರ ಜೊತೆ ನಾನು ರಾಗಿ ಗಂಜಿಯನ್ನು ಸಹ ಮಾಡ್ಕೊತಾ ಇದ್ದೀನಿ. ನನಗೆ ಯಾವಾಗಲೂ ಕೂಡ ಎವ್ರಿ ಮಾರ್ನಿಂಗ್ ರಾಗಿ ಗಂಜಿ ಇಲ್ಲ ಅಂದರೆ ನನಗೆ ಟಿಫನ್ನೇ ಸೇರೋದಿಲ್ಲ. ಸೊ ನಮ್ಮ ಮನೇಲಿ ಎಲ್ಲರಿಗೂ ಕೂಡ ಇದು ರೂಢಿ ಇರೋದ್ರಿಂದ ನಾವು ಬೆಳಿಗ್ಗೆ ಟಿಫನ್ ಜೊತೆ ಯಾವಾಗಲೂ ಕೂಡ ರಾಗಿ ಗಂಜಿನ ಸೇರಿಸಿ ತಗೋತಾನೆ ಇರ್ತೀವಿ. ಹಾಗೆ ಈ ರೀತಿ ಮಾಡೋದ್ರಿಂದ ಅದು ನಮ್ಮ ಹೆಲ್ತ್ಗೂ ಕೂಡ ತುಂಬಾ ಒಳ್ಳೆಯದು. ಸೊ ಈಗ ಅಫ್ಘಾನಿ ಎಗ್ ಟೋಸ್ಟನ್ನು ಮಾಡಲಿಕ್ಕೆ ನೋಡಿ, ನಾನು ಒಂದು ಚಿಕ್ಕ ಈರುಳ್ಳಿನ ಸ್ಮಾಲಾಗಿ ಕಟ್ ಮಾಡಿಕೊಂಡು ಅದ್ರ ಜೊತೆ ಪೊಟ್ಯಾಟೊ, ಟೊಮೆಟೊ ಹಾಗೆ ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿದ್ದೀನಿ. ಹಾಗೆ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಹಾಗೆ ಸ್ವಲ್ಪ ಬಟರನ್ನು ಸಹ ಹಾಕೋತಾ ಇದ್ದೀನಿ. ಹಾಗೆ ಅದ್ರ ಜೊತೆ ಸ್ವಲ್ಪ ಆನಿಯನನ್ನು ಸೇರಿಸ್ಬಿಟ್ಟು ಹಾಗೆ ಕಟ್ ಮಾಡಿಟ್ಕೊಂಡಿರುವಂತಹ ಏನು ಆಲೂಗಡ್ಡೆ ಇರುತ್ತೆ ಅಲ್ವಾ, ಅದನ್ನು ಸಹ ಅದಕ್ಕೆ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈಗ ಇದೆರಡನ್ನು ಸೇರಿಸ್ಬಿಟ್ಟು ಸ್ವಲ್ಪ ಈ ರೀತಿ ಸ್ವಲ್ಪ ಅದು ಕೆಂಪಗಾಗೋವರೆಗೂ ಸ್ವಲ್ಪ ಹುರ್ಕೊಂಡು ನೋಡಿ, ಈಗ ಟೊಮ್ಯಾಟೊ ಹಣ್ಣನ್ನು ಸಹ ಈಗ ಅದಕ್ಕೆ ಹಾಕೋತಾ ಇದ್ದೀನಿ. ಸೊ ಈಗ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿಬಿಟ್ಟು ಅದ್ರ ಜೊತೆ ಸ್ವಲ್ಪ ಕಾಳು ಮೆಣಸಿನ ಪುಡಿ ಇರುತ್ತೆ ಅಲ್ವಾ, ಸೊ ಅದನ್ನು ಹಾಕ್ಕೊಳ್ಳೋಣ. ಅದ್ರ ಜೊತೆ ಸ್ವಲ್ಪ ಖಾರದ ಪೌಡರನ್ನು ಸಹ ಸೇರಿಸ್ಕೊಂಡ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನಾವಿದನ್ನು ಒಂದು 2-3 ನಿಮಿಷ ಬೇಯಲಿಕ್ಕೆ ಬಿಡೋಣ. ನೋಡಿ, ಈಗ ಬೆಂದಿದೆ. ಈಗ ಇದಕ್ಕೆ ನಾನು 2 ಮೊಟ್ಟೆಯನ್ನು ಸೇರಿಸ್ತಾ ಇದ್ದೀನಿ. ಸೊ ಇದನ್ನು ಒಡೆದು ಹಾಕ್ಕೊಂಬಿಡಿ. ಇದೇ ರೀತಿ ಯಾವ ರೀತಿ ಹಾಕೋತಾ ಇದ್ದೀನಲ್ವಾ, ಇದೇ ರೀತಿ ಹಾಕ್ಕೊಂಬಿಟ್ಟು ನೋಡಿ, ಅದೇನಿತ್ತಲ್ವ ಲಿಡ್ ಅದನ್ನು ಕ್ಲೋಸ್ ಮಾಡೋಣ. ಒಂದು 5 ನಿಮಿಷ ಕ್ಲೋಸ್ ಮಾಡೋಣ. ತುಂಬಾ ಚೆನ್ನಾಗಾಗಿರುತ್ತೆ. ನೋಡಿ, ಒಂದು ಬ್ರೆಡ್ಡನ್ನು ತೊಗೊಂಡು ಅದಕ್ಕೆ ಬಟರನ್ನು ಹಚ್ಬಿಟ್ಟು 2 ಕಡೆ ನಾವು ರೋಸ್ಟನ್ನು ಮಾಡಿಕೊಂಡು ಸೈಡ್ಗೆ ಎತ್ತಿಟ್ಕೊಳ್ಳೋಣ. ಈಗ ನೋಡಿ, ನಾನು ಓಪನ್ ಮಾಡ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಾಗಿದೆ. ಸೊ ಮೇಲೆ ಗಾರ್ನಿಷಿಂಗಿಗೆ ನಾನು 1-2 ಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕ್ಕೊಂಡು ಅದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. ನೋಡಿ, ಇವಾಗ ಇದು ಚೆನ್ನಾಗಿ ಬೆಂದಿದೆ. ಆ ಒಂದು ಹಬೆಯಲ್ಲೇ ಇದು ನೀಟಾಗಿ ಬೆಂದಿದೆ. ಸೊ ಈಗ ಇದನ್ನು ಕಟ್ ಮಾಡಿಕೊಂಡು ಒಂದು ಪ್ಲೇಟ್ಗೆ ನಾನು ಸರ್ವ್ ಮಾಡ್ಕೊತಾ ಇದ್ದೀನಿ. ನೋಡಿ, ಬ್ರೆಡ್ ಜೊತೆ ತುಂಬಾ ಚೆನ್ನಾಗಿರುತ್ತೆ ಮಾರ್ನಿಂಗ್. ಅದಲ್ಲದೆ ಈ ರೀತಿ ನಾವು ಮಕ್ಕಳಿಗೆ ಮಾಡಿಕೊಡೋದ್ರಿಂದ ಅವರು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ. ಸೊ ಈ ರೀತಿ ತಿನ್ನೋದ್ರಿಂದ ಹೆಲ್ದಿ ಕೂಡ ಹೌದು. ಈಗ ನಾನು ಮಧ್ಯಾಹ್ನದ ಅಡುಗೆಗೆ ನೋಡಿ, ಮಸೂರ್ ದಾಲನ್ನು 1-2 ಬಟ್ಲಷ್ಟು ತೊಳೆದು ಇಟ್ಕೊಂಡಿದ್ದೀನಿ. ಅದಕ್ಕೆ ಈಗ ಆನಿಯನನ್ನು ಸೇರಿಸ್ಕೊತಾ ಇದ್ದೀನಿ. ಹಾಗೆ ಮೆಣಸಿನ್ಕಾಯಿನೂ ಸಹ ಹಾಕ್ಕೋತಾ ಇದ್ದೀನಿ. ಅದರ ಜೊತೆ ನೋಡಿ, ಒಂದು ಬೆಳ್ಳುಳ್ಳಿನ ಅದನ್ನು ಸ್ಮ್ಯಾಶ್ ಮಾಡಿ ಹಾಕ್ಕೊತಾ ಇದ್ದೀನಿ. ಹಾಗೆ ಒಂದು ಟೊಮ್ಯಾಟೊ. ಈಗ ನಾನು ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಬಿಟ್ಟು ಒಂದು ಸ್ವಲ್ಪ ಜೀರಿಗೆ, ಉಪ್ಪು ಹಾಗೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಅದ್ರ ಮೇಲೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಬಿಟ್ಟು ಸ್ವಲ್ಪ ಗರಂ ಮಸಾಲವನ್ನು ಸಹ ಸೇರಿಸ್ಕೊಂಡು ಮನೆಯಲ್ಲಿ ಮಾಡಿದಂತಹ ಸಾಂಬಾರು ಪುಡಿಯನ್ನು ಹಾಕ್ಕೊಂಬಿಟ್ಟು ಒಂದು 2-3 ವಿಷಲನ್ನು ಹೊಡೆಸ್ಕೊಳ್ಳೋಣ. ನೋಡಿ, ಚಪಾತಿ ಹಿಟ್ಟನ್ನು ಸಹ ನಾನು ಕಲಸಿ ಇಟ್ಕೊಂಡಿದ್ದೀನಿ. ಈಗ ನೋಡಿ, ಸೂಪರ್ ಆಗಿರುವಂತಹ ಮಸೂರ್ ದಾಲ್ ರೆಡಿಯಾಗಿದೆ. ಜಸ್ಟ್ ಒಂದು 5 ಮಿನಿಟ್ಸಲ್ಲೇ ಮಾಡ್ಕೊಬೋದು. ಸೊ ಏನಾದರೂ ಮನೇಲಿ ಟೈಮ್ ಇರಲ್ಲ ಅಥವಾ ಎಲ್ಲಿಗಾದರೂ ಹೋಗಬೇಕು ಅಂತ ಅಂದಾಗ ನಾನು ಈ ರೀತಿ ಯೂಸ್ ಮಾಡಿ ಮಾಡ್ಕೊತೀನಿ. ಇದೇ ರೀತಿ ಬೇರೆ ಏನೇನೋ ಕಾಳುಗಳಿರ್ತಾವಲ್ವಾ ಮನೇಲಿ, ಹೆಸರು ಕಾಳು ಇರ್ಬೋದು, ಹಲಸಂದಿ ಕಾಳು ಇರ್ಬೋದು ಅಥವಾ ರಾಜ್ಮಾ ಇರ್ಬೋದು. ಸೊ ಈ ರೀತಿ ಇವೆಲ್ಲ ಕಾಳುಗಳನ್ನು ನಾನು ಉಪಯೋಗಿಸ್ಕೊಂಡು ತುಂಬ ಫಾಸ್ಟಾಗಿ ಈ ರೀತಿ ಪಲ್ಯವನ್ನು ಮಾಡ್ಕೊತೀನಿ. ನೋಡಿ, ಚಪಾತಿನೂ ಕೂಡ ರೆಡಿಯಾಗಿದೆ. ಹಾಗೆ ಮೊಸರು ಬಜ್ಜಿನೂ ಕೂಡ ರೆಡಿಯಾಗಿದೆ. ಈಗ ರಾತ್ರಿ ಆಗಿರೋದ್ರಿಂದ ನಾನು ರಾತ್ರಿ ಊಟಕ್ಕೆ ಏನಾದರೂ ಸಿಂಪಲ್ ಆಗಿರುವಂತಹ ರೈಸನ್ನು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಹೆವಿಯಾಗಿ ತಿನ್ನೋದಕ್ಕೆ ಆಗ್ತಾ ಇರಲಿಲ್ಲ ನನಗೂ ನನ್ನ ಹಸ್ಬೆಂಡ್ಗೂ. ಅದಕ್ಕೆ ನಾನು ಸಿಂಪಲ್ ಆಗಿರುವಂತಹ ಬೌಲ್ಡ್ ಎಗ್ ರೈಸನ್ನು ಮಾಡ್ತಾಯಿದ್ದೀನಿ. ಅದಕ್ಕೆ ಒಂದು ಬಾಣಲೆಗೆ ಎಣ್ಣೆನ ಹಾಕ್ಕೊಂಬಿಟ್ಟು ಸ್ವಲ್ಪ ಆನಿಯನ್ ಹಾಗೆ ಟೊಮ್ಯಾಟೊವನ್ನು ಹಾಕ್ಕೊಂಬಿಟ್ಟು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ.
ನೋಡಿ 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಗೆ ಏನು ಕ್ಯಾಪ್ಸಿಕಮ್ ಕಟ್ ಮಾಡಿ ಇಟ್ಕೊಂಡಿದ್ವಲ್ವ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು 2 ಬೌಲ್ಡ್ ಎಗ್ಗನ್ನು ನಾನು ಕಟ್ ಮಾಡಿಕೊಂಡು ಅದ್ರ ಜೊತೆ ಸೇರಿಸ್ಕೊಂಡು ಸ್ವಲ್ಪ ಹುರ್ಕೋತಾ ಇದ್ದೀನಿ. ಅದ್ರ ಮೇಲೆ ಸ್ವಲ್ಪ ಗರಂ ಮಸಾಲನ ಹಾಕ್ಕೊಂಡು ಹಾಗೆ 1 ಟೀ ಸ್ಪೂನಷ್ಟು ಚಿಕನ್ ಮಸಾಲವನ್ನು ಸಹ ಹಾಕ್ಕೊಂಡು 1 ಸ್ಪೂನಷ್ಟು ಖಾರದ ಪೌಡರನ್ನು ಸೇರಿಸ್ಕೊಂಡು ಸ್ವಲ್ಪ ಹಾಗೆ ಡ್ರೈ ಥರ ಅದನ್ನು ಮಾಡ್ಕೊಳ್ಳೋಣ. ಈಗ ನೋಡಿ ಅನ್ನ ಇತ್ತಲ್ವ, ಸೊ ಅದನ್ನು ಈಗ ಅದಕ್ಕೆ ಹಾಕಿ ಸೇರಿಸ್ಕೊಂಡು ಮೇಲೆ ಇನ್ನೊಂದು ಸ್ವಲ್ಪ ಚಿಕನ್ ಪೌಡರ್ನ ಹಾಕ್ಕೊಂಬಿಟ್ಟು ಮೇಲೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಕ್ಯಾಪ್ಸಿಕಮ್ ಹಾಗೆ ಬೌಲ್ಡ್ ಎಗ್ ರೈಸ್ ರೆಡಿ ಆಗುತ್ತೆ. ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಅಂತ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ವಿಡಿಯೋನ ವಾಚ್ ಮಾಡಿ.